ಮಗಳೇ, ಇವತ್ತೊಂದು ನಿನಗೆ ಸರ್ಪ್ರೈಸ್ ಇದೆ ಗೊತ್ತಾ? ಹೌದಾ? ಏನ್ ಹೇಳಪ್ಪ ಹೇಳಪ್ಪ. ನಾನ್ ನಿನಗೆಲ್ಲ ಹೇಳ್ತೀನಿ, ಫಸ್ಟ್ ಗಾಡಿ ಹತ್ಕೋ ಬಾ ನೀನು. ಸರಿ ಅಪ್ಪ. ಅಪ್ಪ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಮಗಳೇ, 2 ಕೋಟಿಯಲ್ಲಿ ಬಿಲ್ಡಿಂಗ್ ಖರೀದಿ ಮಾಡಿದೀನಿ ಮಗಳೇ. ಇನ್ಮೇಲೆ ಈ ಬಿಲ್ಡಿಂಗ್ ನಮ್ದೇ. ಅಪ್ಪ ನಾವು ಮನೆಗಿರೋದು 3 ಜನ ತಾನೆ, ನಾನು ನೀನು ಅಮ್ಮ. ನಾವ್ 3 ಜನಕ್ಕಿಂತ ದೊಡ್ಡ ಬಿಲ್ಡಿಂಗ್ ಯಾಕಪ್ಪ ಬೇಕು? ಇಷ್ಟು ದೊಡ್ಡ ಬಿಲ್ಡಿಂಗ್ ಯಾಕಂದ್ರೆ ನಾವು ರಿಚ್ ಆಗಿದೀವಿ ಅಂತ ಜನರಿಗೆಲ್ಲ ಗೊತ್ತಾಗೋದ್ ಬೇಡವಾ? ಅದಕ್ಕೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಯಾಕಂತ ಇವಾಗ ಅರ್ಥ ಆಯ್ತಾ ನಿನ್ಗೆ? ಅಣ್ಣ ತುಂಬಾ ಹೊಟ್ಟೆ ಹಸ್ತೈತಣ್ಣ. ಓಯ್, ಫಸ್ಟ್ ಇಲ್ಲಿಂದ ಹೋಗೋ. ಸರಿ ಮಗಳೇ, ನೀನ್ ಇಲ್ಲೇ ಇರೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಅಪ್ಪ. ತಮ್ಮ 1 ನಿಮಿಷ ನಿಂತ್ಕೋ ಇಲ್ಲಿ. ತಮ್ಮ, ನಮ್ಮ ಅಪ್ಪನ್ಗೋಸ್ಕರ ನಾ ಸಾರಿ ಕೇಳ್ತೀನಿ ತಮ್ಮ. ಏನ್ ಅನ್ಕೋಕ್ ಹೋಗ್ಬೇಡ ತಮ್ಮ. ತಮ್ಮ, ಈ ದುಡ್ಡು ತಗೊಂಡ್ ಏನಾದ್ರು ತಿನ್ಕೋ ತಮ್ಮ. ಅಕ್ಕ ತುಂಬಾ ಟ್ಯಾಂಕ್ಸ್ ಅಕ್ಕ. ಅಪ್ಪ, ಅವಾಗ್ಲೇ ಈ ಬಿಲ್ಡಿಂಗ್ ಎಷ್ಟೊಂದಲ್ಲಪ್ಪ ನೀನು. ನನಗೆ ಇವಾಗ ಅರ್ಥ ಆಯ್ತು ಮಗಳೇ, ದುಡ್ಡಿದ್ರೆ ಅಷ್ಟೇ ಜೀವನ ಅಲ್ಲ, ಒಳ್ಳೆ ಮನ್ಸಿರ್ಬೇಕು. ಆದ್ರೆ ಆ ಒಳ್ಳೆ ಮನ್ಸು ನನ್ನ ಹತ್ರ ಇಲ್ಲ ಮಗಳೇ, ಆ ಒಳ್ಳೆ ಮನ್ಸು ನಿನ್ನ ಹತ್ರ ಇದೆ ಮಗಳೇ. ನನಗೆ ಇವಾಗ ಎಲ್ಲ ಅರ್ಥ ಆಯ್ತು ಮಗಳೇ. ನೀನ್ ನನ್ ಮಗಳಾಗಿ ಹುಟ್ಟಿರೋದಕ್ಕೆ ನಾನೇ ಪುಣ್ಯ ಮಾಡಿದೀನಿ ಮಗಳೇ. ದಯವಿಟ್ಟು ದುಡ್ಡಿದೆ ಅಂತ ಯಾರನ್ನು ಕೀಳಾಗಿ ನೋಡಕ್ ಹೋಗ್ಬೇಡ್ರಿ. ಆದ್ರೆ ನಿಮ್ ಕೈಲಾಗಷ್ಟು ಒಬ್ರಿಗೆ ಹೆಲ್ಪ್ ಮಾಡಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ.